ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈ ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿ 1.5-2 ತಿಂಗಳಾಗಬೇಕಿತ್ತು. ಆದ್ರೆ ಸ್ವಲ್ಪ ಬ್ಯುಸಿ ಇರೋದಕ್ಕೆ ಈಗ ಅಪ್ಲೋಡ್ ಆಗತೈತಿ. ಹೊಟ್ಟೆ ಆಯ್ತು ಬಿಡು. ಕನ್ನಡಿಗರು ವಿಶಾಲ ಹೃದಯದವರು. ಅವ್ರು ನೀರು ಕೇಳಿದ್ರೆ ಪಾನ್ಕನು ಕೊಡ್ತಾರ. ಮೊದಲು ಇಷ್ಟು ಒಳ್ಳೆತನನ ಬಿಡೋಣ. ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದು ಇಲ್ಲೇ ಕೆಲಸ ಮಾಡಿ ಇಲ್ಲೇ ತಿಂದು ಇಲ್ಲೇ ಜೀವನ ಕಟ್ಕೊಂಡು ಈಗ ಇಲ್ಲಿಯವ್ರ ಮೇಲೆನೆ ತಿರುಗಿ ಬೀಳ್ತಾ ಇದಾರ. ಯಾರೋ ಎಲ್ಲಿಂದನೋ ಬರ್ತಾರೋ ನಮ್ಮವ್ರಿಗೇನ ಚಪ್ಪಲಿಯಲ್ಲಿ ಹೊಡಿತಾರ. मारो मारो चलेगा मारो वीडियो बनाएगा ना बना रहे मारो हाँ बना वीडियो चल बना वीडियो ಯಾರೋ ಎಲ್ಲಿಂದನೋ ಬರ್ತಾರೋ ನಮ್ಮವ್ರ ಮೇಲೆನ ಹಲ್ಲೆ ಮಾಡಿ ಕಮಾಂಡರ್ ಅನ್ನೋ ಸಿಂಪತಿ ತಗೊಂಡು ಕನ್ನಡ ಮಾತಾಡದೆ ಇರೋದಕ್ಕೆ ನನ್ನ ಮೇಲೆನ ಹಲ್ಲೆ ಮಾಡ್ದ ಅಂತ ನಮ್ಮ ಮೇಲೆನ ಗೂಬೆ ಕೂರಿಸ್ತಾರ. Came out, started abusing me in Kannada, and then seeing that my car has a DRDO sticker, he says that you DRDO people, and says many things in Kannada, and finally she abused my wife. ಇನ್ಯಾರೋ ಬರ್ತಾರೋ ನಾನು ಕನ್ನಡ ಮಾತಾಡಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊಳ್ಳಿ ಅಂತಾರ. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಮಾತಾಡೋದೇ ಇಲ್ಲ? ಓಹೋ ಸೂಪರ್ ಮೇಡಮ್. ಇನ್ನೊಬ್ಬರು ಕರ್ನಾಟಕದಲ್ಲೇ ಹೋಟೆಲ್ ಓಪನ್ ಮಾಡಿ ತಮ್ಮ LED ಬೋರ್ಡ್ನ್ಯಾಗ ಕನ್ನಡಿಗ ಮಾದರ್ ಅಂತ ಬೋರ್ಡ್ ಹಾಕ್ತಾರ. ಎಷ್ಟೋ ಜನಕ್ಕೆ ಈ ವರ್ಡ್ ಇಂದ ಮೀನಿಂಗ್ ಗೊತ್ತಿಲ್ಲ ಅನ್ಸುತ್ತ. ಇದರ ಅರ್ಥ ತಾಯಿಯ ಜೊತೆನೆ ಮಲ್ಗೋನು ಅಂತ. ಇದನ್ನೆಲ್ಲಾನು ವಿರೋಧ ಮಾಡಿದ್ರ ಬೇಕಾಬಿಟ್ಟಿ ಕ್ಷಮೆ ಕೇಳ್ತಾರ. ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ, ಎಲ್ಲರಿಗೂ ಸಹಕರಿಸುತ್ತೇನೆ. ಇಷ್ಟೇ ಅಲ್ಲ, ಇನ್ನೊಬ್ರು ಬರ್ತಾರ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ ಹೇಳ್ತಾರ. என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். ಇದನ್ನ ಕೇಳಿಸ್ಕೊಂಡ ನಮ್ಮ ಕನ್ನಡದ ಒಬ್ಬ ನಟ ಸ್ಮೈಲ್ ಮಾಡ್ಕೊಂಡು ಅಲ್ಲೇ ಕೂತಿರ್ತಾರ. ಇದ್ರ ಬಗ್ಗೆ ವಿರೋಧ ಹೆಚ್ಚಾದಾಗ್ಲೂ ಅವ್ರು ಹೇಳ್ತಾರ ಅವ್ರಂದ್ರೆ ನನಗಿಷ್ಟ, ನಾನು ಅವ್ರ ಅಭಿಮಾನಿ ಅಂತ. ಹಂಗಾರ ಈ ತರ ಆಗೋಕ ಕಾರಣ ಏನು? ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಭಾಷೆ ಚರಿತ್ರೆನೇ ಗೊತ್ತಿಲ್ಲ, ದೊಡ್ಡ ದೊಡ್ಡ ನಟರಿಗೂ ಗೊತ್ತಿಲ್ಲ. ಅದರಿಂದಾನೇ ಅವತ್ತು ತಮಿಳಿನಿಂದಾನೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರು ಅವತ್ತು ಅವರು ಸ್ಮೈಲ್ ಮಾಡ್ಕೊಂಡು ಕೂತಿದ್ರು. ಹಂಗಾರ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ನಿಜಾನಾ? ಈ ವಿವಾದ ಜಾಸ್ತಿ ಆದಾಗಿಂದಾನು ಕೆಲವು ಯೂಟ್ಯೂಬರ್ಸು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ವಿಡಿಯೋಸ್ ಮಾಡಿ ಹಾಕ್ತಾ ಇದಾರ. ಹಂಗಾರ ನಮ್ಮ ಕನ್ನಡ ಹೆಂಗ್ ಉದಯ ಆಯ್ತು? ಬರ್ರಿ ಹಂಗಾರ ನಮ್ಮ ಕನ್ನಡದ ಇತಿಹಾಸ ಪುಟವನ್ನ ತೆರೆದು ನೋಡೋಣ. ನಾಟಕ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ನಮ್ಮ ಭಾಷೆಗೆ 2500 ವರ್ಷಗಳ ಇತಿಹಾಸ ಐತಿ. ಕನ್ನಡ ಭಾಷೆ ಮೂಲತಃ ದ್ರಾವಿಡ ಕುಟುಂಬ ಭಾಷೆಯಿಂದ ಉದಯವಾಗಿದ್ದು. ಇದ್ರ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ, ತುಳು ಇನ್ನು ಮುಂತಾದ ಭಾಷೆಗಳು ಕೂಡ ಉದಯ ಆಯಿತು. ಹೌದು, ಕನ್ನಡಕ್ಕಿಂತ ತಮಿಳು ಭಾಷೆ ಹಳೆಯದು. ಹಂಗಂದ ಮಾತ್ರಕ್ಕೆ ತಮಿಳಿನಿಂದನ ಕನ್ನಡ ಹುಟ್ಟೈತಿ ಅಂತ ಅಲ್ಲ. ದ್ರಾವಿಡ ಭಾಷೆಯ ವಿಸ್ತರಣೆ ಆದಂಗ ಭಾಷೆಯ ದಾಟಿ ಪದಗಳು ಬದಲಾಗ್ತಾ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಇನ್ನೂ ಹಲವಾರು ಭಾಷೆಗಳು ಹುಟ್ಕೊಂಡು ಹೋದು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಮ್ಮ ಕನ್ನಡ ಭಾಷೆಯನ್ನ ಉತ್ತರ ಕರ್ನಾಟಕ, ಮಂಗಳೂರು, ಬೆಂಗಳೂರು, ಮಂಡ್ಯ ಈ ಥರ ಪ್ರತಿ ಜಿಲ್ಲೆಗೂ ಹೋದಂಗ ಹೆಂಗ ಭಾಷೆಯ ದಾಟಿ ಪದಗಳು ಬದಲಾಗ್ತಾ ಹೋಗುತ್ತೋ ಅದೇ ಥರ ಈ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಕೂಡ ಹುಟ್ಟುಕೊಂಡಿದ್ದು. ಆಮೇಲೆ ಕನ್ನಡ ಭಾಷೆ ತಮಿಳಿನಿಂದಲೇ ಹುಟ್ಟಿದ್ದು ಅಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಹಾಗಾದ್ರೆ ಇವರು ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋಕೆ ಕಾರಣ ಏನು? ಕಾರಣ ಏನು ಅಂದ್ರೆ ತಮಿಳುನಾಡು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಮುಂಚೆ ಚೋಳರು, ಪಾಂಡ್ಯರು ಅವರ ಆಡಳಿತ ಇತ್ತು. ಇವ್ರ ಮಧ್ಯೆ ವ್ಯಾಪಾರ, ಸಂಸ್ಕೃತಿಯ ವಿನಿಮಯ ಹೆಚ್ಚಾದ್ರಿಂದ ತಮಿಳು ಭಾಷೆಯಿಂದನೇ ಕನ್ನಡ ಕೂಡ ಹುಟ್ಟಿದ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂದ್ರೆ ದ್ರಾವಿಡ ಭಾಷೆಯಿಂದ ಮೊದಲು ತಮಿಳು ಹೇಗೆ ಹುಟ್ಟುತ್ತೋ ಅದೇ ರೀತಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಊಹೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ತಪ್ಪು. ದ್ರಾವಿಡ ಕುಟುಂಬ ಭಾಷೆ ತಾಯಿ ಆದ್ರೆ ತಮಿಳು ಮತ್ತು ಕನ್ನಡ ಸಹೋದರರು ಇದ್ದಂಗ. ದ್ರಾವಿಡ ಭಾಷೆ ಅದರದೇ ಪ್ರಾದೇಶಿಕ ವಿಸ್ತರಣೆಯಿಂದ ಕನ್ನಡ ಮತ್ತು ತೆಲುಗು ಹುಟ್ಟಿದ್ದು. ಸೊ ಈಗ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನೋರ್ಗೆ
ಆನ್ಸರ್ ಸಿಕ್ಕೈತಿ ಅಂತ ಅನ್ಕೊಂತೇನೆ. ಆಮೇಲೆ ಇದ್ರಾಗ ಯಾವುದಾದ್ರೂ ಇನ್ಫಾರ್ಮೇಷನ್ ರಾಂಗ್ ಇದ್ರೆ ಅಥವಾ ಏನಾದರೂ ಎಕ್ಸ್ಟ್ರಾ ಹೇಳಬೇಕು ಅಂತ ನಿಮ್ಮ ತಲೆಯಾಗ ಏನಾದರೂ ಬಂದಿದ್ರೆ ಕಾಮೆಂಟ್ ಮಾಡಿರಿ. ಇನ್ನೂ ಸದ್ಯಕ್ಕೆ ಮುಂದೆ ಹೋದ್ರೆ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೆಂಗಾಗೈತಂದ್ರೆ ಸರಿಯಾಗಿ ಶೋಸ್ ಸಿಗ್ತಿಲ್ಲ, ಸಿಕ್ಕರೂ ಸರಿಯಾದ ಟೈಮಿಂಗ್ ಇರಲ್ಲ. ಇನ್ನು ಈ ಮಾಲ್ ಒಳಗೆ ಯಾವ್ದಾದ್ರು ಬೇರೆ ಭಾಷೆ ಸಿನಿಮಾ ಬರ್ತಿದೆ ಅಂದ್ರೆ ಮುಂಚಿತವಾಗಿನೇ ಕನ್ನಡ ಸಿನಿಮಾಗಳನ್ನ ತೆಗ್ದು ಹಾಕ್ಬಿಡ್ತಾರ. ನಮ್ಮ ಕನ್ನಡ ಸಿನಿಮಾಗಳಿಗೆ ಶೋ ಕೊಡ್ರಿ ಅಂತ ಬೇರೆ ರಾಜ್ಯ ಅಲ್ಲ, ನಮ್ಮ ರಾಜ್ಯದಲ್ಲೇ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದೈತಿ. ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದಂತಹ ಪ್ರಶಂಸೆ, ಮೆಚ್ಚುಗೆ, ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆದರೆ ಒಂದು ಎಚ್ಚರಿಕೆ ಬಂದಿರತಕ್ಕಂತಹ ವಿಚಾರದಲ್ಲಿ ಬೇಸರಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಬಹುತೇಕ ಮಲ್ಟಿಪ್ಲೆಕ್ಸಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಶೋ ಟೈಮಿಂಗ್ಸ್ ಕೊಡಿ ಅಂತ ನಾವು ಭಿಕ್ಷೆ ಬೇಡುವಂಥದ್ದು ಮತ್ತು ಅದಕ್ಕೆ ಸರಿಯಾದ ಶೋ ಟೈಮಿಂಗ್ಸ್ ಕೊಡದೇ ಇರುವಂಥದ್ದು ಮುಂಚೆಯಿಂದನೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಶೋಗಳೆಲ್ಲ ಕೊಡ್ತಾ ಇದಾರೆ. ಅಕಸ್ಮಾತ್ ಈಗ ತಗ್ ಲೈಫ್ ಏನಾದ್ರು ಬಿಡುಗಡೆ ಆಗ್ಬಿಟ್ಟಿದ್ರೆ ನಮ್ ಕನ್ನಡ ಫಿಲ್ಮ್ ಶೋಗಳು ಸಿಗ್ತಿತ್ತ ಸರ್? ಏನ್ ಸರ್ ಪರಿಸ್ಥಿತಿ? ನಾವು ಕರ್ನಾಟಕದಲ್ಲಿದ್ದು ನಾವೇ ಕನ್ನಡ ಫಿಲ್ಮ್ ಕೇಳ್ತಾ ಇದೀವಿ ಅಂದ್ರೆ ನಮ್ ಪ್ರೈಮ್ ಟೈಮ್ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಭಿಕ್ಷೆ ಬೇಡ್ತಾ ಇದೀವಿ ಇವತ್ತು ಸರ್ ಒಂದೊಂದು ಮಾಲಲ್ಲಿ. ಇನ್ನೂ ಬೇಜಾರಾಗೋ ವಿಷಯ ಏನಂದ್ರೆ, ನಮ್ಮ ಎಷ್ಟೋ ಕನ್ನಡಿಗರಿಗೆ ನಮ್ಮ ಕನ್ನಡ ಮಣ್ಣಿನ ಸ್ವಾತಂತ್ರ್ಯ ಹೋರಾಟಗಾರರು ಗೊತ್ತಿಲ್ಲ. ನಿಮ್ಗೊಬ್ಬರು ಫ್ರೀಡಮ್ ಫೈಟರ್ ಫೋಟೋ ತೋರಿಸ್ತೀನಿ, ಯಾರಂತ ಗೆಸ್ ಮಾಡಿ. ಗೊತ್ತಿಲ್ಲ ಸರ್. ಡಿ ಬಾಸ್ ಅವರು ಇವರು ಸಿನಿಮಾ ಮಾಡಿದ್ದಾರೆ. ಸೈರಾ ನರಸಿಂಹಾರೆಡ್ಡಿ. ಇವರಿಗೆಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾರು ಅಂತಾನೆ ಗೊತ್ತಿಲ್ಲಂತ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಅದೇವಿ ನಾವು. ನಾನು ಹೇಳೋದೇನಂದ್ರೆ, ನೀವು ಕನ್ನಡ ಭಾಷೆಯನ್ನು ಬೆಳೆಸೋ ಪ್ರಯತ್ನ ಕೂಡ ಮಾಡಬೇಡ್ರಿ. ಯಾಕಂದ್ರೆ ಕನ್ನಡ ಭಾಷೆ ಯಾವಾಗಲೂ ಬೆಳೆದು ನಿಂತೈತಿ. ನಾನು ಹೇಳೋದು ಕನ್ನಡ ಬಳಸಿ ಕನ್ನಡ ಇತಿಹಾಸ ತಿಳ್ಕೊಳ್ಳಿ ಅಂತ ಅಷ್ಟೇ. ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜುಕಿನ್ ಬೆಲ್ ಐಕನ್ನು ಒತ್ತಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.